ಅವಘಡಕ್ಕೆ ಮೊಹಮ್ಮದ್ ರಫಿ ಸಾವು. ಜನಸೇವಾ ಫೌಂಡೇಶನ್ ಪ್ರತಿಭಟನೆ. 25 ಲಕ್ಷ ಪರಿಹಾರ ನೀಡಬೇಕೆಂದು ಜಾವೀದ್ ಖಾನ್ ಆಗ್ರಹ. ಹಿರೇಕೊಟ್ನೇಕಲ್ ಗ್ರಾಮದ ಅಮಾಯಕ ವ್ಯಕ್ತಿ ಮೊಹಮ್ಮದ್ ರಫಿ ಸಾವಿಗೆ ಮಾನ್ವಿ ಕೆಇಬಿ ಇಲಾಖೆಯ ಎಇಇ ವೈದ್ಯನಾಥ್, ಜೆಇ ವಾಸಿಂ ಅಕ್ರಮ್ ಹಾಗೂ ಲೈನ್ಮನ್ ಪರಶುರಾಮ ಕಾರಣ ಎಂದು ಆರೋಪಿಸಿ ಜನಸೇವಾ ಫೌಂಡೇಶನ್ ರಾಜ್ಯಾಧ್ಯಕ್ಷ ಜಾವೀದ್ ಖಾನ್ ಕೆಇಬಿ ಇಲಾಖೆ ಮುಂದೆ ಪ್ರತಿಭಟನೆ ನಡೆಸಿದರು. ರಾಯಚೂರು ಜಿಲ್ಲೆಯ ಮಾನ್ವಿ ಕೆಇಬಿ ಇಲಾಖೆಯ ಅಭಿಯಂತರ ವಾಸಿಂ ಅಕ್ರಮ್ ಹಾಗೂ ಲೈನ್ಮನ್ ಪರಶುರಾಮರ ದುರಾಡಳಿತದಿಂದ ಅಮಾಯಕ ವ್ಯಕ್ತಿ ಮೊಹಮ್ಮದ್ ರಫಿಯನ್ನ ಕೆಲಸಕ್ಕೆ ಬಳಸಿಕೊಂಡು ಕುಟುಂಬಸ್ಥರನ್ನ ಬೀದಿಪಾಲು ಮಾಡಿದ್ದರಿಂದ 25 ಲಕ್ಷ ಪರಿಹಾರ ನೀಡಬೇಕೆಂದು ಪ್ರತಿಭಟನಾಕಾರರು ಒತ್ತಾಯಿಸಿದರು. ಮೊಹಮ್ಮದ್ ರಫಿ ಸಾವಿಗೆ ಮಾನ್ವಿ ಕೆಇಬಿ ಇಲಾಖೆಯ ಅಭಿಯಂತರ ವಾಸಿಂ ಅಕ್ರಮ್, ಲೈನ್ಮನ್ ಕಾರಣ. ಇವರ ವಿರುದ್ಧ ಕಾನೂನಿನ ರೀತಿಯಲ್ಲಿ ಕ್ರಮ ಜರುಗಿಸಿ ನಮಗೆ ಸಹಕಾರ ನ್ಯಾಯ ನೀಡಬೇಕು ಎಂದು ಮೊಹಮ್ಮದ್ ಕುಟುಂಬಸ್ಥರು ಒತ್ತಾಯಿಸಿದರು. ಕೆಳಗಡೆ ಜೆಇ ಆದಂಥ ವಸೀಂ ಅಕ್ರಮ್ ಅವರಲ್ಲೇ ಇದ್ದಾರೆ, ಲೈನ್ಮನ್ ಅಲ್ಲೇ ಇದ್ದಾರೆ, AW ಅವರಲ್ಲೇ ಇದ್ದಾರೆ. ಒಬ್ಬ ಪ್ರೈವೇಟ್ ಮನುಷ್ಯನ ಕಂಬ ಏರಿಸ್ತಾರಂತಂದ್ರೆ ಇದಕ್ಕೆ ಏನು ಸರ್? ಕೇಸ್ ಮಾಡ್ತಾರೆ ಸರ್, ಬಟ್ ಸೂಕ್ತ ಪರಿಹಾರ ಅದಕ್ಕೆ ಬೇಕಲ್ಲ ಸರ್. ಅವ್ರ ಅಧಿಕಾರಿಗಳು ಬಂದು ನಮಗೆ ಏನಿದೆ, ಅವರು ಬಡ ಕುಟುಂಬ ಸರ್, ಇದರಲ್ಲಿ ಕೂಲಿ ನಾಲಿ ಮಾಡ್ಕೊಂಡು ಬದುಕೋ ಜೀವನ ಸರ್. ಅದೇ ಸರ್, ನಮಗೆ ಗೊತ್ತಾಗ್ತಾ ಇದೆಯಲ್ಲ ಸರ್, ಇದರಲ್ಲಿ ಎಷ್ಟು ದಿವ್ಯ ನಿರ್ಲಕ್ಷ್ಯ ವಹಿಸಾಕತ್ತಾರೆ ಅಂತೇಳಿ ಗೊತ್ತಾಗ್ತಾ ಇದೆಯಲ್ಲ ಸರ್. ಇದು ನಾವು ಏನಪ್ಪ ಕಂಪ್ಲೇಂಟ್ ಕೊಟ್ಟಿಲ್ಲ, ತಮಗೆ ನಾವು ಬಂದು ಸ್ಪಂದಿಸಿಲ್ಲ, ಇಷ್ಟೆಲ್ಲ ಮಾಡ್ತಾ ಇದೀವಿ ಅಂತ ಅಂದಮೇಲೆ ಇವತ್ತೊಬ್ಬರು ಇದ್ದಾರೆ ಸರ್. ಇಂಥವ್ರು ಎಷ್ಟು ಜನ ಏನು ಕರೆಂಟ್ ಶಾರ್ಟ್ ಹಚ್ಚಿ ಮೊನ್ನೆ ರಾಯಚೂರಲ್ಲೂ ಅಶೋಕ್ ನಗರಲ್ಲಿ ಒಂದು ಘಟನೆ ಆಗೈತೆ, ಸೇಮ್ ಫೋನ್ ಬಡವರ ಜೀವನ ಜೊತೆ ಚೆಲ್ಲಾಟ ಆಡಿರುವಂತ AW ಮತ್ತು JE ಅನ್ನು ತಕ್ಷಣವೇ ಅಮಾನತು ಮಾಡಲೇಬೇಕು. ಬೇಕೇ ಬೇಕು, ಬೇಕೇ ಬೇಕು. ಬಡ ಕುಟುಂಬಕ್ಕೆ ಸೂಕ್ತ ಪರಿಹಾರ ಕೊಡಲೇಬೇಕು. AW ವೈದ್ಯನಾಥ್ ಮತ್ತು JE ಅನ್ನು ತಕ್ಷಣವೇ ಅಮಾನತು ಮಾಡಲೇಬೇಕು. ಅವರ ಮೇಲೆ ಕ್ರಿಮಿನಲ್ ಪ್ರಕರಣಗಳು ದಾಖಲಿಸಬೇಕು. ಬೇಕೇ ಬೇಕು, ಬೇಕೇ ಬೇಕು. AW ವೈದ್ಯನಾಥ್ ಅನ್ನು ಅಮಾನತು ಮಾಡಲೇಬೇಕು. ಉಡಾಫೆ ಉತ್ತರ ಕೊಡುವಂತ AW ವೈದ್ಯನಾಥ್ ಅನ್ನು ಅಮಾನತು ಮಾಡಲೇಬೇಕು. ಕಚೇರಿಗೆ ಬರದ AW ವೈದ್ಯನಾಥ್ ಎಲ್ಲೋ ಕುಂತು ಡ್ಯೂಟಿ ನಿರ್ವಹಿಸುವುದನ್ನು ಅಮಾನತು ಮಾಡಲೇಬೇಕು. ಬಡ ಕುಟುಂಬಕ್ಕೆ, ಸತ್ತ ಬಡ ಕುಟುಂಬಕ್ಕೆ ಸೂಕ್ತ ಪರಿಹಾರ ಕೊಡಲೇಬೇಕು. ಬೇಕೇ ಬೇಕು, ಬೇಕೇ ಬೇಕು. ಆಫೀಸಿಗೆ ಬರಲ್ಲ, ಇವ್ರ ಆಫೀಸಿಗೆ ಬಂದು ಇಲ್ಲಿ ಆಪರೇಟ್ ಮಾಡಿದ್ರೆ ಅಲ್ಲೊಂದು ಜೀವ ಹೋಗೋದಿಲ್ಲ. ತಾವು ಬೇಕಿದ್ರೆ ಚೆಕ್ ಮಾಡ್ಕೊಳ್ಳಿ ಸರ್, ಬಯೋಮೆಟ್ರಿಕ್ ಸಿಸ್ಟಮ್ ಇದೆಯಾ ಚೆಕ್ ಮಾಡ್ಕೊಳ್ಳಿ. ನಾವು ಸುಮ್ಮನೆ ಹೇಳ್ತಾ ಇಲ್ಲ, ದಿನ ಇದು 6 ತಿಂಗಳಿಂದ ನಮ್ದು ಕಂಪ್ಲೇಂಟ್ ಹೋಗ್ತಾ ಇದೆ. ನಾವು ಕೊಟ್ಟರೆ ಇವರು ಉಡಾಫೆ ಉತ್ತರ ಕೊಡ್ತಾರೆ ಸರ್, ಸಾಕ್ಷಿ ಕೊಡು ಅದು ಕೊಡು ಅಂತಂದರೆ ನಾವೇನಾದರೂ ಸರ್ ನಾವು CBI ಅವರ, CID ಅವರ, ಪೊಲೀಸ್ ಅವರ, ಒಬ್ಬ ಹೋರಾಟಗಾರರ ಕಷ್ಟ ಇವ್ರು ಅರ್ಥ ಮಾಡಿಕೊಂಡು ಇಷ್ಟೊಂದು ದುಃಖ ಕೊಡ್ತಾರೆ ಸರ್, ಇಷ್ಟೊಂದು ನೋವು ಕೊಡ್ತಾರೆ. ಸಂವಿಧಾನ ಅಡಿಯಲ್ಲಿ ನಾವು ಕೇಳೋದು ತಪ್ಪ ಸರ್? ತಮ್ಮ ಡ್ಯೂಟಿ ತಾವು ಸರಿಯಾಗಿ ಮಾಡ್ತಾ ಇದ್ದೀರಾ, ಲಕ್ಷಾನುಗಟ್ಟಲೆ ತಮಗೆ ಸಂಬಳ ಇದೆ, ಸರಿಯಾಗಿ ಡ್ಯೂಟಿ ಮಾಡಿದರೆ ಇವತ್ತೊಂದು ಸಾವು ಆಗ್ತಿರಲಿಲ್ಲ. ಘಟನೆ ಆಗಬಾರ್ದಾಗಿತ್ತು, ಆಗಿದೆ. ಈಗ ಮುಂದೆ ಏನು ಮಾಡಬೇಕು ಅನ್ನೋದು ನೋಡೋಣ. ಸತ್ತ ಕುಟುಂಬಕ್ಕೆ ಸೂಕ್ತ ಪರಿಹಾರ. ಒಂದು ನಿಮಿಷ ಹೇಳಕ್ಕೆ ಹೇಳಿದ್ರೆ, ವಿದ್ಯುತ್ ಅಪಘಾತ ಆಗಿರೋದಕ್ಕೆ ತತ್ಕ್ಷಣಕ್ಕೆ ಏನು ಮಾಡಬೇಕನ್ನೋದು ಸರ್ಕಾರದ ಆದೇಶ ಇದೆ. ಆ ಆದೇಶದ ಅನ್ವಯ ನಾನು ಬದ್ಧನಾಗಿರಬೇಕು. ಘಟನೆ ಆಗಿ ಕುಟುಂಬಕ್ಕೂ ಕೂಡ ಅದು ಇವತ್ತಿಂದಲ್ಲ, ಈಗ ಆಲ್ರೆಡಿ ಈ ಘಟನೆ ಇದು ನಮಗೂ ಹೊಸದಿದೆ, ಬಟ್ ಬೇರೆ ಬೇರೆ ಕಡೆಗಳು ಈ ಘಟನೆಗಳು ಜರುಗಿದ್ದು ಉದಾಹರಣೆ ಇದೆ. ಈಗ ಅಂಥ ಕುಟುಂಬಗಳಿಗೆ ಏನು ಕಂಪನಿಯಿಂದ ಸಹಾಯ ಮಾಡಿದ್ದಾರೆ ಅದೇ ಸಹಾಯನ ನಾವು ಇಲ್ಲಿನೂ ಮಾಡ್ತೀವಿ. ಸೊ ಮುಂದಿನ ವಿಚಾರ ನೀವು ಹೇಳಿದ್ದನ್ನೆಲ್ಲವನ್ನು ನಾವು ಮೇಲಧಿಕಾರಿಗಳ ಗಮನಕ್ಕೆ ತಂದು ಮುಂದಿನ ಕ್ರಮ ಖಂಡಿತ. ಈಗೇನಾದರೂ ಕಾರ್ಯಕ್ರಮಗಳು ಮಾಡಬೇಕು ಅವ್ರ ಮನೆಯಲ್ಲಿ ಅದಕ್ಕೆ ಮಾಡೋಕ್ಕೆ ಅವಕಾಶ ಮಾಡಿರಿ, ಅದು ಮಾಡೋಣ. ನಾವು ಬಡ ಕುಟುಂಬ ಏನು ಮಾಡ್ತೀವಿ ಸರ್? ಮುಂಜಾನೆ ಸಂಜೆಗಿಲ್ಲ, ಸಂಜೆಗೆ ತಿಂದರೆ ಮುಂಜಾನೆಗಿಲ್ಲ. ಆ ಕುಟುಂಬ ಏನು ಮಾಡಿ ಒಂದು ನಿಮಿಷ ಈಗ ಮಾಡೋಣ. ನಾವು ಇದಕ್ಕೆ ನೀವು ಈ ಪಾಯಿಂಟಲ್ಲಿ ನಾನು ಒಂದು ಕರೆಕ್ಟ್ ಒಂದು ಹೇಳಿದ ಪಾಯಿಂಟ್ ಭಾಳ ಸೂಕ್ತ ಇದೆ, ನಾನು ಹೋಗ್ತೀನಿ ಕೂಡ. ಇಲ್ಲಿ ನಿರ್ಲಕ್ಷ್ಯತನದಿಂದನೇ ಈ ಘಟನೆ ಜರುಗಿದೆ.
ಅದು ಯಾರು ಸಂಬಂಧಪಟ್ಟವರಿದ್ದಾರೆ ನಮ್ಮ ಹಂತದಲ್ಲಿ ಏನು ಕ್ರಮ ಕೈಗೊಳ್ಳಬೇಕು ನಾನು ಇವತ್ತೇ ತಗೋತೀನಿ ಅದು ಕ್ರಮನ. ಹೆಚ್ಚಿನ ಕ್ರಮ ಏನು ಹೇಳಿದಿರಲ್ಲ ಅದನ್ನು ನಾನು ಮೇಲಧಿಕಾರಿ ಗಮನಕ್ಕೆ ತರಲೇಬೇಕು. ದಟ್ ಈಸ್ ದ ಪ್ರೊಸೀಜರ್. ಆ ಕ್ರಮನ ನಾವು ಮೇಲಧಿಕಾರಿ ಗಮನಕ್ಕೆ ತಂದು ಖಂಡಿತವಾಗಿಯೂ ಅದು ಏನಾಗಬೇಕು ಒಂದು ಫೈನಲ್ ಅಂತ ತಂದು ಮುಂದಿನ ಕ್ರಮ ಮಾಡಿ ಅದಕ್ಕೆ ಏನಾದ ಸರ್ಕಾರದ ಆದೇಶ ಬಂದಾಗ ಮುಂದಿನ ಪ್ರೊಸೆಸ್ ನಾವು ಮಾಡಿ. ಬಟ್ ಅದು ದಿನಗೂಲಿ ಹಾಕಿ ಆ್ಯಸ್ ಎ ಡಿ ವರ್ಕರು ಆ ವರ್ಕರ್ ಅವ್ರ ತಾಯಿ ಕಸ ಬಳದ್ರೆ ಉಪಜೀವನ ಇಲ್ಲ ನನಗೆ ಸಡನ್ ಆಗಿ ಯಾವ ಡಿಸಿಷನ್ ಹೇಳಕ್ಕೆ ಸರ್. ನಾನು ಸರ್ಕಾರದ ನೌಕರಿ ಕೊಡ್ರೆ ಅಂತ ನಾನು ಕೇಳ್ತಾ ಇಲ್ಲ ಸರ್. ನಮ್ಮ ಆಫೀಸಲ್ಲಿ ಮಾನವೀಯತೆ ದೃಷ್ಟಿಯಿಂದ ನಾವು ಅದು ಮಾಡೋಣ. ಆಯ್ತು ಸರ್. ಈಗ ಸದ್ಯಕ್ಕೆ ಅದು ಕ್ರಿಯಾಕರ್ಮಗಳು ಮಾಡಬೇಕಾಗಿದೆ ಮಾಡಲಿ. ಮುಂದಿನ ದಿನದ ನಾನು ಹೇಳ್ತಾ ಇದ್ದೀನಿ ಬಂದು ಆ್ಯಸ್ ಆಫೀಸರ್ ಆಗಿ ಏನು ನಮಗೆ ಸರ್ಕಾರ ಸವಲತ್ತು ಈಗ ಸದ್ಯಕ್ಕೆ ಕೊಡ್ಬೇಕನ್ನೋದು ಆದೇಶ ಇದೆ. ಅದನ್ನು ಕೆಲವು ರಿಪೋರ್ಟ್ಸ್ಗಳು ಬರಬೇಕಾಗ್ತದೆ. ಆ ರಿಪೋರ್ಟ್ಸ್ಗಳೆಲ್ಲ ತೊಗೊಂಡು ನಾವು ಮುಂದಿನ ಪ್ರೊಸೆಸ್ ಮಾಡಿ ಖಂಡಿತ ಮಾಡ್ತೀವಿ. ಓಕೆ ಮಾಡ್ಬೇಕನ್ನೋ ಉದ್ದೇಶದಲ್ಲೇ ನಾವು ಬಂದಿದ್ದೀವಿ. ಓಕೆ ಸರ್ ಮಾಡ್ತೀವಿ ಜಾವಿ ಆಗ ಸಹಕಾರ ಮಾಡಿ. ಆಯ್ತು ಸರ್ ಏನೋ ಮಾಡ್ತೀವಿ. ಕ್ಯಾಸ ಸೊ ಬೋಲೆ ಸರ್ ಇಷ್ಟೊತ್ತನ ಏನು ಹೇಳ್ಯಾರ ಅವರು, ಸರ್ಕಾರದಿಂದ ಹೆಚ್ಚಿನ ಮಟ್ಟಿಗೆ ನಾನು ಸಹಕಾರ ಮಾಡ್ತೀನಿ ಅಂತ ಹೇಳ್ಬಿಟ್ಟಿದ್ದಾರೆ. ಎರಡನೇ ವಿಷಯ, ಇದಕ್ಕೆ ಏನು ನಾವು ತನಿಖೆ ಮಾಡಿ ಮಾಡ್ಬೇಕು ಅನ್ನೋದನ್ನು ಹೇಳ್ಬಿಟ್ಟಿದ್ದಾರೆ. ಕ್ರಮ ತಗೋತೀವಿ ನಾವು, ಅದು ಸ್ಪಷ್ಟವಾಗಿ ಹೇಳ್ತೇವೆ. ಹೋಗ್ತೀವಿ ಮುಂದಿನ ಕೆಲವು ಊಟ ಕ್ರಮಗಳಿದಾವಲ್ಲ ಮೇಲೂ ಬರೀ. ಬಟ್ ಸೂಕ್ತ ಪರಿಹಾರದಿಂದ ಒಂದು ಬಡ ಕುಟುಂಬ ಸರ್ ಬೀದಿಯಲ್ಲಿ ಬಂದಿದೆ. ಇವತ್ತು ತಮ್ಮ ಕೈ ಮೇಲೆ ಆಗ್ಬೇಕು, ಇದರಲ್ಲಿ ತಾರತಮ್ಯ ಆಗಬಾರ್ದು. ಇಲ್ಲ ಅದು ಪ್ರಶ್ನೆ ಹೇಳ್ಬಿಟ್ರೆ ಈಗ ಘಟನೆ ಇದು ನಮಗೆ ಹೊಸದು, ಇಲ್ಲಿವರೆಗೂ ಹೊಸದು. ಬೇರೆ ಕಡೆಗೆ ಆಗಿದಾವೆ ಸರ್. ಆಗಿದಾವೆ. ಮೊನ್ನೆ ರಾಯಚೂರಲ್ಲಿ ಆಗಿದೆ ಸರ್. ಮಾಡಿ ಖಂಡಿತ ಮಾಡಿ. ಈ ಥರ ಆಗಬಾರ್ದು, ಸ್ವಲ್ಪ ಸಹಕಾರ ಮಾಡಿ. ಓಕೆ ಸರ್. ಸತತ 3 ತಿಂಗಳಿಂದ ನಮ್ಮ ಕಚೇರಿ ಬಂದು ನಾನು ಸತತ ದೂರು ಕೊಡ್ತಾ ಇದ್ದೀನಿ. ಯಾರ ವಿರುದ್ಧ ಅಂತಂದರೆ ಮಾನ್ಯ AW ಸಾಹೇಬರು ಸರ್. ಮೊದಲನೇ ವಿಷಯ, ಇಲ್ಲಿ ದಿವ್ಯ ನಿರ್ಲಕ್ಷ್ಯ ಆಗ್ತಾ ಇರೋದು, ಅವರು ಕಚೇರಿಯಲ್ಲಿರಲ್ಲ. ಬಯೋಮೆಟ್ರಿಕ್ ಸಿಸ್ಟಮ್ ಇಲ್ಲ. ತಾವು ನೋಡಿ, ಇಡೀ ಕರ್ನಾಟಕದಲ್ಲಿ ಜಸ್ಕಾಮಲ್ಲಿ ಬಯೋಮೆಟ್ರಿಕ್ ಸಿಸ್ಟಮ್ ಇದೆ. ಅವರೆಲ್ಲೋ ಬಳ್ಳಾರಿಯಲ್ಲಿ ಇಟ್ಕೊಂಡು ಇಲ್ಲಿ ಕಾಂಟ್ರಾಕ್ಟರ್ ಜೊತೆ ಲೈನ್ಮನ್ಗಳ ಜೊತೆ ಸಂಪರ್ಕ ಮಾಡಿಕೊಂಡು, ಇದು ಯಾಕಂತಂದರೆ ಸರ್ ಜೀವದ ಜೊತೆ ಆಟ ಆಡೋದು. ಕರೆಂಟ್ ಅಂತಂದರೆ ತಮಗೆ ಗೊತ್ತಿದೆ ಸರ್ ಎಂಥ ಶಕ್ತಿಯುತವಾದ ಆದಂಥ. ಎರಡನೇದು, ನಾವು ದಿನಾಂಕ 9/1/2025 ಒಂದು ದೂರು ಕೊಡ್ತೀವಿ. ಏನು ದೂರು ಕೊಡ್ತೀವಿ ಅಂತಂದರೆ, ಸರ್ ಇವರು ಖಾಸಗಿ ವ್ಯಕ್ತಿಗಳನ್ನು ತಗೊಂಡು ಕಂಬ ಏರಿಸಿ ಈ ಥರ ಏನು ಲೈನ್ಮನ್ಗಳು ಪ್ರೈವೇಟ್ ಲೈನ್ಮನ್ಗಳನ್ನು ತಗೊಂಡು ಕಂಬ ಏರಿಸ್ತಾ ಇದ್ದಾರಂತ. ಅವಾಗ AW ಅವರು ಇದಕ್ಕೆ ಉಡಾಫಿ ಉತ್ತರ ಕೊಡ್ತಾರೆ, ನಿಮ್ಮ ಹತ್ರ ಸಾಕ್ಷಿ ಇದ್ದರೆ ತೊಗೊಂಡು ಬಂದು ಕೊಡ್ರಿ ಅಂತ. ಇವತ್ತು ಮಧ್ಯಾಹ್ನ 12 ಗಂಟೆಗೆ ಏನು ಮೊಹಮ್ಮದ್ ರಫಿ ಅವರು ತೀರ್ಕೊಂಡಿದ್ದಾರೆ, ಇದಕ್ಕಿಂತ ದೊಡ್ಡ ಉದಾಹರಣೆ ಯಾವುದೇ ಇಲ್ಲ. ನಮ್ಮ ಮುಖ್ಯವಾದ ಬೇಡಿಕೆ ಏನಂತಂದರೆ, ತಕ್ಷಣವೇ AW, JE ಮತ್ತು ಸಂಬಂಧಪಟ್ಟ ಲೈನ್ಮನ್ನನ್ನು ಅಮಾನತು ಮಾಡಬೇಕು. ಇವರ ಮೇಲೆ ತಮ್ಮ ಇಲಾಖೆಯಿಂದ ಮೊಕದ್ದಮೆ ದಾಖಲಿಸಬೇಕು. ಅದಾದ ನಂತರ ಸತ್ತ ಕುಟುಂಬಕ್ಕೆ ಸೂಕ್ತ 25 ಲಕ್ಷ ರೂಪಾಯಿ ಪರಿಹಾರ ನೀಡಬೇಕು. ಆಮೇಲೆ ದಿನಕೂಲಿ ನೌಕರರಾಗಿ ಅವರ ಹೆಂಡತಿಯನ್ನು ಕೆಲಸಕ್ಕೆ ಕಳ್ಕೋಬೇಕು. ಯಾಕಂತಂದರೆ ಅವರ ಮಗ ನೋಡಿ ಎಲ್ಲಿ ಇವರು LC ತಗೊಳ್ಳಾರೆ, ಲೈನ್ ತಗೊಳ್ಳಾರೆ, ಇಷ್ಟೆಲ್ಲ ಕಷ್ಟ ಮಾಡಿ ಇವರಿಗೆ ಆದೇಶಗಳು ಬಂದರೆ, ಪ್ರೈವೇಟ್ ಕಂಪನಿಗಳಿಗೆ ಇವರು ಜಾಸ್ತಿ ವರ್ಕ್ ಮಾಡೋದು ಬಿಟ್ಟು ಸರ್ಕಾರದ ಯಾವುದೇ ಆದೇಶಗಳು, ಸುತ್ತೋಲೆಗಳು, ಅಧಿಕಾರದ ಆಫೀಸು ಇವ್ರಿಗೆ ಯಾವುದೂ ಸಂಬಂಧ ಇರಲ್ಲ. ಅದಕ್ಕಾಗಿ ನಮಗೆ ತಕ್ಷಣವೇ ಇವ್ರನ್ನ ಅಮಾನತು ಮಾಡಬೇಕು. ಅಷ್ಟೊತ್ತವರೆಗೂ ನಾವು ಮಣ್ಣು ಮಾಡಲ್ಲ. ಮೊದಲನೇದು. ಎರಡನೇದು, ನಮಗೆ 25 ಲಕ್ಷ ರೂಪಾಯಿ ಸೂಕ್ತ ಪರಿಹಾರ ಮೊಹಮ್ಮದ್ ರಫಿ ಕುಟುಂಬಕ್ಕೆ ನೀಡಬೇಕು. ಮೂರನೇದು, ದಿನಕೂಲಿಯ ನೌಕರರ ಮೇಲೆ ಅದಕ್ಕೆ ಅವ್ರು ಏನೂ ಓದಿಲ್ಲ ಅಂತೇಳಿ ಆಫೀಸಲ್ಲಿ ಆ್ಯಸ್ ಎ ಕ್ಲರ್ಕ್ ಆಗಿ ತೊಗೊಳ್ತಿರೋ ಅಥವಾ ದಿನಕೂಲಿ ಬಂಡೆ ವರ್ಷಕ್ಕೆ ತೊಗೊಳ್ತಿರೋ ಅವ್ರ ಉಪಜೀವನ ನಡೆಸ್ಕೊಂಡು ಹೋಗಕ್ಕೆ ಅವ್ರನ್ನ ನೇಮಕ ಮಾಡಿಕೊಡ್ತಾರೆ. ಇಲ್ಲದು ಪಾಯಿಂಟ್ ಕಟ್ಟಿದೆ. ಇಲ್ಲೇನಾಗಿದೆ, ನೆಗ್ಲಿಜೆನ್ಸಿ ನೇರ ಕಾರಣಕ್ಕೆ ಇದು ಘಟನೆ ಆಗಿದೆ. ಈ ನೇರ ಪರ ಘಟನೆ ಯಾರು ಅನ್ನೋದನ್ನು ಈಗ ನಾವು ತೊಗೊಂಡು ತಕ್ಷಣಕ್ಕೆ ಕ್ರಮ ತಗೊಳ್ತೀವಿ. ಇನ್ನು ಈಗ ತಕ್ಷಣಕ್ಕೆ ಕ್ರಮ ತಗೊಳ್ಳೋದಲ್ಲ ಸರ್, ತಕ್ಷಣವೇ ಅದಾನಂತೂ ನಾನು ಮಾಡ್ತೀನಿ ಅಂತೇಳಿ ನಮಗೆ ಭರವಸೆ ಕೇಳ್ರಿ. ಒಂದು ನಿಮಿಷ ನನಗೆ ಒಂದು ನಿಮಿಷ